ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಯಾವ ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡಿದೆ ಅಂತ ನೀವೆಲ್ಲ ನೋಡ್ತಾ ಇದ್ರಿ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಆ ಡಿನ್ನರ್ ಮೀಟಿಂಗ್ನಲ್ಲಿ ಸ್ವತಃ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು, ಅಹಿಂದ ನಾಯಕರು ಭಾಗಿಯಾಗಿದ್ರು. ಈ ಕಾರಣದಿಂದಾಗಿ ಡಿ.ಕೆ. ಶಿವಕುಮಾರ್ ಪಾಳೆಯದಲ್ಲಿ ಬಿರುಗಾಳಿಯೇ ಎದ್ದಿದೆ. ಇದಾಗ್ತಿದ್ದ ಹಾಗೆ ಒಕ್ಕಲಿಗ ಶಾಸಕರೆಲ್ಲ ಸೇರಿಕೊಂಡು ಚಲುವರಾಯಸ್ವಾಮಿ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡ್ತಾರೆ. ಮಿತ್ರರೇ, ದಿಢೀರಂತ ಈ ಬೆಳವಣಿಗೆಗೆ ಕಾರಣ ಏನು? ಅನೇಕ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಮೂಲದಿಂದಲೇ ಕೆಲವೊಂದಷ್ಟು ಸುದ್ದಿಗಳು ಬರ್ತಾ ಇದೆ. ಸತ್ಯ ಏನು? ಯಾಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ? ಕೇವಲ ಡಿ.ಕೆ. ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿದ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಸಿಟ್ಟಾದ್ರ, ಅಥವಾ ಡಿ.ಕೆ. ಶಿವಕುಮಾರ್ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರಾ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮಿತ್ರರೇ, ಈಗ ಕಾಂಗ್ರೆಸ್ ಮೂಲದಿಂದಲೇ ಬರ್ತಿರುವ ಮಾಹಿತಿ ಏನು ಕೇಳಿದ್ರೆ, ಮುಂದೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗುವಂತಹದ್ದು ಗ್ಯಾರಂಟಿ. ಅಂದ್ರೆ ಅಧ್ಯಕ್ಷ ಗಾದಿ ಡಿ.ಕೆ. ಶಿವಕುಮಾರ್ ಅವರ ಕೈ ತಪ್ಪಿ ಹೋಗುವಂತಹದ್ದು ನಿಚ್ಚಳ ಆಗೋಗಿದೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಬಲವಾಗಿ 2 ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ 2 ಹೆಸರುಗಳೇ ಈಗ ಸಿದ್ದರಾಮಯ್ಯ ಪಾಳೆಯದಲ್ಲಿ ಇಷ್ಟೊಂದು ಕೋಲಾಹಲಕ್ಕೆ ಕಾರಣ ಆಗಿರೋದು, ಹೀಗಂತ ಸುದ್ದಿ ಬರ್ತಾ ಇದೆ. ಆ ಹೆಸರುಗಳು ಯಾವುದು ಕೇಳಿದ್ರೆ, ನಂಬರ್ 1 ಡಿ.ಕೆ. ಸುರೇಶ್, ನಂಬರ್ 2 ಲಕ್ಷ್ಮೀ ಹೆಬ್ಬಾಳ್ಕರ್. ಮಿತ್ರರೇ, ಇದನ್ನ ಕೇಳೋದಕ್ಕೆ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು, ಆದ್ರೂ ಕೂಡ ಇದು ಸತ್ಯ. ಡಿ.ಕೆ. ಶಿವಕುಮಾರ್ ಪಾಳೆಯದಲ್ಲಿ ಇಂತಹದೊಂದು ಬೆಳವಣಿಗೆ ನಡೀತಾ ಇದೆ. ಅವರು ಇಡೀ ಸಿದ್ದರಾಮಯ್ಯ ಟೀಮ್ಗೆ ಒಂದು ಚೆಕ್ ಮೀಟ್ ಅನ್ನ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಒಂದಷ್ಟು ಲಾ ಪಾಯಿಂಟ್ ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರಂತೆ, ಟೆಕ್ನಿಕಲ್ ಪಾಯಿಂಟ್ಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಧ್ಯಕ್ಷ ಗಾದಿ ಕೊಟ್ಟಿದ್ದೆ ಆದ್ರೆ ಏನೇನ್ ಲಾಭ ಆಗುತ್ತೆ, ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಯಾವ ಕಾರಣಕ್ಕೋಸ್ಕರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಧ್ಯಕ್ಷ ಗಾದಿಯನ್ನ ಕೊಡಬೇಕು, ಇದಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಟೀಮ್ ಒಂದಷ್ಟು ಪಾಯಿಂಟ್ ಗಳನ್ನ ರೆಡಿ ಮಾಡ್ಕೊಂಡಿದೆಯಂತೆ. ಹಾಗಾದ್ರೆ ಮಿತ್ರರೇ, ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಧ್ಯಕ್ಷ ಗಾದಿ ಸಿಗುವಂತ ಸಾಧ್ಯತೆ ಇದೆಯಾ? ಹಾಗೊಂದು ವೇಳೆ ಆಗಿದ್ದೇ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗಬಹುದು? ಡಿ.ಕೆ. ಶಿವಕುಮಾರ್ ಈ ರೀತಿಯ ದಾಳವನ್ನು ಉರುಳಿಸೋದಕ್ಕೆ ಏನು ಕಾರಣ? ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ, ನಾನೊಬ್ಬ ಚೆಸ್ ಪ್ಲೇಯರ್, ಅಂದ್ರೆ ಬುದ್ಧಿವಂತಿಕೆಯಿಂದ ಆಟ ಆಡ್ತೀನಿ, ನಾನು ಯಾವತ್ತೂ ಕೂಡ ಆತುರದಲ್ಲಿ ಏನು ತೀರ್ಮಾನ ಕೈಗೊಳ್ಳೋದಿಲ್ಲ, ಹೀಗಂತ ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಾರೆ. ಅವರ ರಾಜಕೀಯ ನಡೆಯೂ ಕೂಡ ಹಾಗೆ ಆಗಿರುತ್ತೆ. ಅವರು ಚೆಸ್ ಪ್ಲೇಯರ್ ಅಂತೆ ರಾಜಕೀಯ ದಾಳವನ್ನು ಕೂಡ ಉಳಿಸ್ತಾ ಇರ್ತಾರೆ. ಅವರ ನಡೆಯನ್ನು ಅಷ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಗಾದಿಗೆ ಏರಬಾರದು ಅಂತ ಕಾಂಗ್ರೆಸ್ನೊಳಗೆ ಇನ್ನೊಂದು ಶಕ್ತಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅದ್ಯಾವುದು ಕೇಳಿದ್ರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಸಿದ್ದರಾಮಯ್ಯಗೆ ಅಧಿಕಾರ ತಪ್ಪಿಸದಂತೆ ನೋಡ್ಕೊಳ್ಳೋದು ಅವರ ಕೆಲಸ. ಒಂದು ವೇಳೆ ಅಧಿಕಾರ ತಪ್ಪುತ್ತೆ, ಮುಖ್ಯಮಂತ್ರಿ ಬದಲಾಗಲೇಬೇಕು ಅಂತಂದ್ರೆ ಯಾವ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು. ಈ ಒಂದು ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬದಲಾಯಿಸಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಕೆಲಸ. ನಿಮಗೆಲ್ಲ ಗೊತ್ತಿರಬಹುದು ಮಿತ್ರರೇ, ಹಿಂದೆ ಹಲವಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಆಯ್ತಲ್ಲ, 2023 ಫಲಿತಾಂಶ ಬರುತ್ತೆ. ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ರು, ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸರಣಿ ಸಭೆಗಳಾಗತ್ತೆ. ಅಂತಿಮವಾಗಿ ಒಂದು ಸೂತ್ರವನ್ನು ರಚಿಸಲಾಗುತ್ತೆ. ಆರಂಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ನಂತರ ಅಧಿಕಾರ ಹಸ್ತಾಂತರ ಮಾಡೋದು ಅಂತ. ಆದ್ರೆ ಅದು ಎಷ್ಟು ಅವಧಿಗೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಡಿ.ಕೆ. ಶಿವಕುಮಾರ್ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ಹೈಕಮಾಂಡ್ ನಾಯಕರಿಗೆ ಗೊತ್ತು. ಈ ಸೂತ್ರವನ್ನು ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹಾಕಿದಂತಹ ಕಂಡೀಷನ್ ಏನು? ನಾನು ಡಿ.ಸಿ.ಎಂ ಆಗಿರಬೇಕು, ಏಕೈಕ ಡಿ.ಸಿ.ಎಂ ಆಗಿರಬೇಕು. ಇನ್ನು ನೀವು ಬೇರೆ ಬೇರೆ ಜಾತಿ, ಆ ಸಮುದಾಯ ಈ ಸಮುದಾಯ ಅಂತ ಬೇರೆ ಬೇರೆಯವ್ರನ್ನ ಡಿ.ಸಿ.ಎಂ ಮಾಡಕೂಡದು. ನಾನು 2ನೇ ಶಕ್ತಿ ಕೇಂದ್ರವಾಗಿ ಉಳ್ಕೊಳ್ಬೇಕು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಏನಿದೆ ಅದು ನನ್ನ ಬಳಿಯಲ್ಲೇ ಇರಬೇಕು. ಇದು ಡಿ.ಕೆ. ಶಿವಕುಮಾರ್ ಅವರ ಡಿಮ್ಯಾಂಡ್ ಆಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತು? ಆಯ್ತು, ಓಕೆ, ಲೋಕಸಭಾ ಚುನಾವಣೆ ಆಗುವವರೆಗೂ ಕೂಡ ನೀವು ಕೆಪಿಸಿಸಿ ಗಾದಿಯಲ್ಲಿ ಮುಂದುವರಿರಿ, ಅಂದ್ರೆ ನೀವೇ ಅಧ್ಯಕ್ಷರಾಗಿರಿ ಅಂತ ಹೈಕಮಾಂಡ್ ಕೂಡ ಹೇಳ್ತು. ಅದನ್ನ ಪ್ರೆಸ್ ಮೀಟ್ ನಲ್ಲಿ ಕೆ.ಸಿ. ವೇಣುಗೋಪಾಲ್ ಕೂಡ ಬಹಿರಂಗವಾಗಿ ಹೇಳ್ಬಿಟ್ಟಿದ್ರು. ಆದ್ರೆ ಈಗೇನಾಗಿದೆ? ಲೋಕಸಭಾ ಚುನಾವಣೆ ಆಗಿ 6 ತಿಂಗಳು ಕಳೆದು ಹೋಗಿದೆ. ಈಗ ಸಿದ್ದರಾಮಯ್ಯ ಬಣದ ನಾಯಕರು ಏನ್ ಕೇಳ್ತಾ ಇದ್ದಾರೆ? ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗಬೇಕು, ಹೊಸಬರನ್ನ ನೇಮಕ ಮಾಡಬೇಕು, ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು. 2028ರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕಾ ಬೇಡವಾ? ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ಇದನ್ನೇ ಹೇಳಿದ್ರು. ನಾವು ಈಗೇನಿದ್ರು ಕೂಡ 2028ರಲ್ಲಿ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ನಾವು ನೋಡ್ತಾ ಇದೀವಿ, ಅದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೀವಿ ಅಂತ. ಮಿತ್ರರೇ, ಅದೆಲ್ಲ ಹೇಳೋದಷ್ಟೇ. ಒಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವವನ್ನು ತಗ್ಗಿಸೋದೇ ಈಗ ಸಿದ್ದರಾಮಯ್ಯ ಬಣದ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೋಸ್ಕರವಾಗಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಡಿ.ಕೆ. ಶಿವಕುಮಾರ್ರಿಂದ ತಪ್ಪಿಸಿದ್ದೆ ಆದ್ರೆ ಅದು ಅನೇಕ ವಿಧವಾಗಿ ಡಿ.ಕೆ. ಶಿವಕುಮಾರ್ ಅವರ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತ ಸಿದ್ದರಾಮಯ್ಯ ಬಣಕ್ಕೆ ಗೊತ್ತು. ಹೇಗೆ ಅಂತ ನೋಡೋದಾದ್ರೆ, ಈಗ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಸಿದ್ದರಾಮಯ್ಯ ನಂಬರ್ 1 ಶಕ್ತಿ ಕೇಂದ್ರ. ಅದಾಗ್ತಿದ್ದ ಹಾಗೆ ನೆಕ್ಸ್ಟ್ ಯಾರು ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಒಂದು ವೇಳೆ ಮಿತ್ರರೇ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಸತೀಶ್ ಜಾರಕಿಹೊಳಿಗೋ ಇಲ್ಲ ಎಂ.ಬಿ. ಪಾಟೀಲ್ಗೋ ಅಥವಾ ಸಿದ್ದರಾಮಯ್ಯರಿಗೆ ನಿಷ್ಠರಾಗಿರುವಂತಹ ಇನ್ಯಾವುದೋ ಪ್ರಮುಖ ನಾಯಕರಿಗೆ ಸಿಕ್ಕಿದ್ದೆ ಆದ್ರೆ ಆಗ ಮತ್ತೊಂದು ಶಕ್ತಿ ಕೇಂದ್ರದ ಉದಯ ಆಗುತ್ತೆ. ನಾಳೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ತ್ಯಾಗ ಮಾಡುವಂತಹ ಸನ್ನಿವೇಶ ಬಂದಿದ್ದೆ ಆದ್ರೆ ಆತ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಪಟ್ಟು ಹಿಡಿತಾನೆ.
ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ನನಗೂ ಅವಕಾಶ ಇದೆ, ಈ ರೀತಿಯಾಗಿ ಇನ್ನೊಂದು ಶಕ್ತಿ ಕೇಂದ್ರ ಉದಯ ಆಗುತ್ತೆ. ಡಿ.ಕೆ. ಶಿವಕುಮಾರ್ ನೇರವಾಗಿ ಮುಖ್ಯಮಂತ್ರಿ ಗಾದಿಗೆ ಏರುವಂತಹದ್ದು ಕಷ್ಟ ಆಗುತ್ತೆ. ಈ ರೀತಿಯ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ ಸಾಕಷ್ಟು ಪರಿಶ್ರಮ ಪಡ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವಾಗ ನನ್ನ ಕೈಯಿಂದ ಕೆಪಿಸಿಸಿ ಅಧ್ಯಕ್ಷ ಗಾದಿ ತಪ್ಪು ಹೋಗುತ್ತೋ ನಾನು ಸ್ವಲ್ಪ ವೀಕ್ ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ಗೆ ಅರಿವಾಗಿದೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಮುಂದುವರಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಒಪ್ಪಂದ ಆಗಿಬಿಟ್ಟಿದೆ. ತುಂಬಾ ಸುದೀರ್ಘವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರ ಅವಧಿ ಮುಗಿದು ಎಷ್ಟೋ ಸಮಯ ಆಗಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಒಂದು ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಅದನ್ನ ರಾಜಸ್ಥಾನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅಧಿಕೃತವಾಗಿ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾದಂತಹ ಕೆಲಸ ಆಗ್ಬೇಕಲ್ವಾ? ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಗೊತ್ತಾಗಿದೆ, ನಾನು ಹೆಚ್ಚು ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಗೊತ್ತಾ? ತನಗೆ ಅತ್ಯಂತ ನಿಷ್ಠರಾಗಿರುವಂತವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗಬೇಕು, ಹೀಗಂತ ಡಿ.ಕೆ. ಶಿವಕುಮಾರ್ ಪ್ಲಾನ್ ರೆಡಿ ಮಾಡ್ತಾ ಇದ್ದಾರೆ. ಹೀಗೆ ಯೋಚನೆ ಮಾಡ್ತಿರುವಂತಹ ಡಿ.ಕೆ. ಶಿವಕುಮಾರ್ ಈಗ 2 ಹೆಸರುಗಳನ್ನ ಫೈನಲ್ ಮಾಡ್ಕೊಂಡು ಕೂತಿದ್ದಾರೆ. ಆ 2 ಹೆಸರು ಯಾವುದು ಕೇಳಿದ್ರೆ, ಒಂದು ಡಿ.ಕೆ. ಸುರೇಶ್, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್. ಮಿತ್ರರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಕೆಲವರಿಗೆ ಆಶ್ಚರ್ಯ ಆಗಬಹುದು. ಏನ್ರಿ, ಅವ್ರು ಇನ್ನು 2ನೇ ಬಾರಿ ಶಾಸಕಿ, ಈಗ ತಾನೇ ಮಂತ್ರಿ ಆಗಿದ್ದಾರೆ, ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಕೊಡಬೇಕಾ? ಅದು ಸಾಧ್ಯವಾ? ಕಾಂಗ್ರೆಸ್ನಲ್ಲಿ ಅದೆಲ್ಲ ನಡೆಯುತ್ತಾ? ಹೀಗಂತ ಕೆಲವರು ಪ್ರಶ್ನೆ ಮಾಡಬಹುದು. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಈ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡೋದಕ್ಕೆ ತನ್ನದೇ ಆದಂತಹ ಒಂದಷ್ಟು ಲಾ ಪಾಯಿಂಟ್ ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆಯಾಗಿರುವಂತಹದ್ದು ಡಿ.ಕೆ. ಸುರೇಶ್. ಯಾಕೆಂತಂದ್ರೆ ತನ್ನ ಸಹೋದರ ಡಿ.ಕೆ. ಸುರೇಶ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಆರಂಭದಲ್ಲಿ ಪಟ್ಟು ಹಿಡಿತಾರೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಕುಟುಂಬ ರಾಜಕಾರಣ ಆಗುತ್ತೆ. ನೀವು ಈ ಹಿಂದೆ ಅಧ್ಯಕ್ಷರಾಗಿದ್ರಿ, ಈಗ ನಿಮ್ಮ ತಮ್ಮನಿಗೆ ಕೊಡಬೇಕು. ನೀವು ಡಿ.ಸಿ.ಎಂ ಆಗಿದ್ರಿ, ಪ್ರಬಲವಾದಂತಹ ಹುದ್ದೆಯಲ್ಲಿದ್ರಿ, ಡಿ.ಕೆ. ಸುರೇಶ್ಗೆ ಯಾಕೆ ಕೊಡಬೇಕು? ಹೀಗೆಲ್ಲ ಪ್ರಶ್ನೆ ಕೇಳಬಹುದು. ಅದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಬಳಿಯಲ್ಲಿ ಕೆಲವು ಉತ್ತರಗಳಿದೆ. ಆದ್ರೆ ಅದು ಪ್ರಬಲವಾದಂತಹ ಉತ್ತರಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅದನ್ನು ಹೇಗೆ ಡಿಫೆಂಡ್ ಮಾಡಬಹುದು ಅಂತಂದ್ರೆ, ಡಿ.ಕೆ. ಸುರೇಶ್ ಚನ್ನಪಟ್ಟಣದಲ್ಲಿ ನಾವು ಗೆಲ್ಲದೇ ಇರುವಂತಹ ಕ್ಷೇತ್ರವನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಸಂಸದರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಹೋಲ್ಡ್ ಇದೆ. ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಬಹಳ ನಿಪುಣರಾದಂತಹ ವ್ಯಕ್ತಿ, ಪಕ್ಷಕ್ಕೋಸ್ಕರವಾಗಿ ಚೆನ್ನಾಗಿ ದುಡಿತಾರೆ. ಹೀಗಾಗಿ ಡಿ.ಕೆ. ಸುರೇಶ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿಬಹುದು. ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಸಾರಾಸಗಟಾಗಿ ತಿರಸ್ಕರಿಸಿತು ಅಂತ ಅಂದುಕೊಳ್ಳಿ. ಯಾಕೆಂತಂದ್ರೆ ಕುಟುಂಬ ರಾಜಕಾರಣ ಆಗುತ್ತೆ, ಅದಕ್ಕೆ ಅನೇಕರು ವಿರೋಧ ವ್ಯಕ್ತಪಡಿಸ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ತಿರಸ್ಕಾರ ಮಾಡ್ತು ಅಂತ ಅಂದುಕೊಳ್ಳಿ. ನೆಕ್ಸ್ಟ್ ಹೆಸರು ಕೇಳಿಬರುವಂತಹದ್ದೇ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ, ಅವರನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕಿ. ನಿಮ್ಗೆಲ್ಲ ಗೊತ್ತು, ಪಂಚಮಸಾಲಿ ವಿಚಾರವಾಗಿ ದೊಡ್ಡ ಚರ್ಚೆ ನಡೀತಾ ಇದೆ. ಲಾಠಿ ಪ್ರಹಾರ ಮಾಡಿಸ್ಬಿಟ್ರು, ಒಂದು ನೆಗೆಟಿವ್ ಸಂದೇಶ ಹೋಗ್ಬಿಟ್ಟಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಕೊಟ್ಟಿದ್ದೆ ಆದ್ರೆ ಲಿಂಗಾಯತ ಸಮುದಾಯ ನಮ್ಮ ಜೊತೆಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಈಗ ನಮ್ಮ ಸರ್ಕಾರದಲ್ಲಿ ಒಕ್ಕಲಿಗ ಸಮುದಾಯದ ಉಪಮುಖ್ಯಮಂತ್ರಿಯಾಗಿ ನಾನಿದ್ದೀನಿ. ಸ್ವತಃ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು, ಜೊತೆಗೆ ಅಹಿಂದ ವರ್ಗದ ನಾಯಕ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಲಿಂಗಾಯತ ಸಮುದಾಯಕ್ಕೆ ಕೊಟ್ರೆ ನಮಗೆ ಹೆಚ್ಚು ಲಾಭ ಆಗುತ್ತೆ. ಈ ಸಮುದಾಯವಾರು ಅಧಿಕಾರ ಹಂಚಿಕೆಯಲ್ಲೂ ಕೂಡ ನಮಗೆ ಲಾಭ ಆಗುತ್ತೆ. ಹೀಗಂತ ಡಿ.ಕೆ. ಶಿವಕುಮಾರ್ ಮೊದಲ ದಾಳವನ್ನು ಉರುಳಿಸ್ತಾರೆ. ಎರಡನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಹೆಣ್ಣುಮಗಳು. ಕಾಂಗ್ರೆಸ್ನ ಅಧ್ಯಕ್ಷ ಗಾದಿ ಮಹಿಳೆಯರಿಗೆ ಕೊಟ್ಟಿದ್ದೆ ಆದ್ರೆ ಮಹಿಳೆಯರು ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ಬಹುದು. ಈಗಾಗಲೇ ನಮಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲೂ ಕೂಡ ಇದು ಸಾಬೀತಾಗಿದೆ. ವಿಧಾನಸಭಾ ಉಪಚುನಾವಣೆಯಲ್ಲೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ವೋಟ್ ಮಾಡದ ಕಾರಣದಿಂದಾಗಿಯೇ ನಮಗೆ ಗೆಲುವು ಸಿಕ್ಕಿದೆ. ಶಕ್ತಿ ಯೋಜನೆ ಕೈ ಹಿಡಿದಿದೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕೈ ಹಿಡಿದಿದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೊಟ್ಟು ಅವರು ರಾಜ್ಯಾದ್ಯಂತ ಓಡಾಟವನ್ನು ನಡೆಸಿದ್ದೇ ಆದ್ರೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕೈ ಹಿಡಿಯುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯುತ್ತಮವಾದ ಆಯ್ಕೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಇದನ್ನು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸಿ.ಟಿ. ರವಿ ಅವರ ಹೇಳಿಕೆ ಏನಿದೆ, ಇದರಿಂದಲೂ ಕೂಡ ಒಂದು ಅನುಕಂಪ ಸೃಷ್ಟಿಯಾಗಿದೆ. ಹೆಣ್ಮಕ್ಳೆಲ್ಲ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸಿ.ಟಿ. ರವಿ ಅವರಿಂದ ಈ ತರ ಬೈಸ್ಕೊಂಡ್ಬಿಟ್ರಲ್ಲ, ಒಬ್ಬಳ ಹೆಣ್ಮಗಳಿಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಮೇಜ್ ಜಾಸ್ತಿ ಆಗಿದೆ. ಅವರನ್ನೇನಾದ್ರೂ ಕೆಪಿಸಿಸಿ ಗಾದಿಯಲ್ಲಿ ಕೂರಿಸಿದ್ದೆ ಆದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ವೃದ್ಧಿಸುತ್ತೆ. ಹೀಗಂತ ಡಿ.ಕೆ. ಶಿವಕುಮಾರ್ ಒಂದಷ್ಟು ಲಾಜಿಕ್ ಪಾಯಿಂಟ್ ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಮುಂದೆ ವಾದ ಮಾಡೋದಕ್ಕೆ. ಇದು ಮಿತ್ರರೇ ಸಿದ್ದರಾಮಯ್ಯನವರ ಬಣಕ್ಕೆ ಗೊತ್ತಾಗಿದೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇರಬಹುದು, ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರ ನಡೆ ಇರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಂಚ ಹೆಚ್ಚೆ ಆಕ್ಟಿವ್ ಆಗಿರುವಂತಹದ್ದಿರಬಹುದು, ಜೊತೆಗೆ ಸಿ.ಟಿ. ರವಿ ಕೇಸನ್ನ ಡಿ.ಕೆ. ಶಿವಕುಮಾರ್ ಹ್ಯಾಂಡಲ್ ಮಾಡದಂತಹ ರೀತಿ ಇರಬಹುದು. ಇದೆಲ್ಲವನ್ನ ನೋಡಿದಂತಹ ಸತೀಶ್ ಜಾರಕಿಹೊಳಿಗೆ ಅನಿಸ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳು ನಡೀತಾ ಇದೆ. ಇದನ್ನ ಯಾರು ಸಹಿಸಿಕೊಂಡ್ರೂ ಕೂಡ ಸತೀಶ್ ಜಾರಕಿಹೊಳಿ ಸಹಿಸಿಕೊಳ್ಳೋದಿಲ್ಲ. ಯಾಕೆಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಾ ಮೇಲೆ ಹೋಗ್ಬಿಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾದ್ರೆ ಮತ್ತೆ ಕೇಳಬೇಕಾ? ಇದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲೇ ಸತೀಶ್ ಜಾರಕಿಹೊಳಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಇದೇ ಕಾರಣದಿಂದ ಸಿದ್ದರಾಮಯ್ಯ ಮತ್ತು ಅಹಿಂದ ನಾಯಕರೆಲ್ಲರೂ ಸೇರ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡಿರುವಂತಹದ್ದು. ಅಂದ್ರೆ ಇದಕ್ಕೆ ಪ್ರತಿತಂತ್ರವನ್ನ ಯಾವ ರೀತಿಯಾಗಿ ಮಾಡಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಹೇಗೆ ತಪ್ಪಿಸಬೇಕು, ಅಥವಾ ಡಿ.ಕೆ. ಸುರೇಶ್ ಅವರಿಗೆ ಹೇಗೆ ತಪ್ಪಿಸಬೇಕು, ಈ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ತಮ್ಮ ಬಳಿಯಲ್ಲಿ
ಆಮೇಲೆ ಹೇಗೆ ಉಳಿಸ್ಕೊಳ್ಬೇಕು, ಇದೆಲ್ಲದಕ್ಕೂ ಕೂಡ ಪ್ಲಾನ್ ರೆಡಿಯಾಗಿದೆ. ಸ್ವತಃ ಸಿದ್ದರಾಮಯ್ಯನವರೇ ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಫಾರಿನ್ನಲ್ಲಿ ಇದ್ದುಕೊಂಡೇ ತಮ್ಮ ಬಣಕ್ಕೆ ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ತೀವ್ರವಾಗಿ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಬಿಜೆಪಿಯವರು ಬೀದಿಯಲ್ಲಿ ನಿಂತ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಅದು ಜಗಜ್ಜಾಹೀರಾಗೋಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಹಂತದಲ್ಲಿ ಬಿಜೆಪಿಗಿಂತಲೂ ಜಾಸ್ತಿ ಬಣಬಡಿದಾಟ ಇದೆ. ಯಾಕೆಂದ್ರೆ ಅಧಿಕಾರದಲ್ಲಿ ಇದ್ದವರು ಈ ರೀತಿಯಾಗಿ ಬಡದಾಡ್ಕೊಳ್ತಾ ಇದ್ರೆ ಅದಕ್ಕೆ ಮಹತ್ವ ಜಾಸ್ತಿ. ಆದ್ರೆ ಅದು 4 ಕೋಣೆಗಳ ನಡುವೆ ಆಗ್ತಾ ಇದೆ, ಹೊರಗೆ ಬರ್ತಾ ಇಲ್ಲ ಬೀದಿ ಜಗಳ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇ ಆದ್ರೆ ಇದು ಬಿಜೆಪಿ ಬೀದಿ ಜಗಳಕ್ಕಿಂತಲೂ ದೊಡ್ಡದಾಗುತ್ತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಇದನ್ನ ಅಕ್ಷರಶಃ ಸಹಿಸಿಕೊಳ್ಳೋದಿಲ್ಲ. ಮಿತ್ರರೇ, ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ ಬೆಳಗಾವಿಯಲ್ಲಿ ಹೆಚ್ಚು ಆಕ್ಟಿವ್ ಆದ್ರು, ಡಿ ಕೆ ಶಿವಕುಮಾರ್ ಅಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ್ರು, ಏನೇನಾಯ್ತು, ಕುಮಾರಸ್ವಾಮಿ ಸರ್ಕಾರ ಪತನ ಆಗೋದಕ್ಕೆ ಇದು ಹೇಗೆ ಕಾರಣ ಆಯಿತು, ಎಲ್ಲವುದನ್ನು ತಿಳಿಸಿದ್ದೆ ನಿಮಗೆ. ಈಗಲೂ ಮಿತ್ರರೇ, ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಂತಹ ಪದವಿ ಏನಾದರೂ ಸಿಕ್ಕಿದ್ದೆ ಆದರೆ ಸತೀಶ್ ಜಾರಕಿಹೊಳಿ ಯಾವ ಹಂತಕ್ಕೆ ಹೋಗಿಬೇಕಾದರೂ ಯೋಚನೆ ಮಾಡ್ತಾರೆ, ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಬೆಳಗಾವಿ ತನ್ನ ಕೈ ತಪ್ಪಬಾರದು, ರಾಜ್ಯ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೋಲ್ಡ್ ಜಾಸ್ತಿ ಆಗಬಾರದು. ಇದು ಸತೀಶ್ ಜಾರಕಿಹೊಳಿ ಅವರ ಏಕೈಕ ಗುರಿ. ಒಟ್ಟಿನಲ್ಲಿ ಮಿತ್ರರೇ, ಒಬ್ಬೊಬ್ಬರು ಒಂದೊಂದು ಪಾನನ್ನು ಮೂವ್ ಮಾಡ್ತಾ ಇದ್ದಾರೆ. ಈ ಗೇಮ್ ಇದೆಯಲ್ಲ, ಇದು ತುಂಬಾ ಕುತೂಹಲ ಘಟ್ಟವನ್ನು ತಲುಪಿದೆ. ಮುಂದೇನು ಬೇಕಾದ್ರೂ ಆಗ್ಬಹುದು, ಯಾರ ಕೈ ಬೇಕಾದರೂ ಮೇಲಾಗಬಹುದು. ಈಗಿನ ಟ್ರೆಂಡ್ ಅನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಹೆಚ್ಚು ಬಲವಾಗಿ ಕಾಣ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಶಾಸಕ ಬಲ ಇದೆ, ಸಮುದಾಯದ ಬಲವೂ ಕೂಡ ಇದೆ, ಸ್ವತಃ ಅವರು ಮುಖ್ಯಮಂತ್ರಿ. ಹೀಗಾಗಿ ಅವರ ಬಣ ಹೆಚ್ಚು ಶಕ್ತಿಯುತವಾಗಿ ಕಾಣ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಏನು ವೀಕ್ ಅಲ್ಲ. ಅವರು ಕೂಡ ರಾಜಕೀಯವಾಗಿ ಪಟ್ಟು ಹಾಕೋದ್ರಲ್ಲಿ ತುಂಬ ಎತ್ತಿದ ಕೈ. ಅವರ ಬಳಿಯಲ್ಲಿ ಹಣ ಬಲ ಇದೆ, ಜಾತಿ ಬಲ ಇದೆ, ಅಧಿಕಾರದ ಬಲವೂ ಕೂಡ ಇದೆ. ಜೊತೆಗೆ ಅವರಿಗೆ ರಾಜಕೀಯವಾಗಿ ಪಟ್ಟು ಹಾಕೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಇದು 2 ಮದಗಜಗಳ ಕಾದಾಟ. ಯಾರು ಗೆಲ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಧ್ಯಕ್ಷ ಗಾದಿ ಸಿಗುತ್ತಾ ಅಥವಾ ಡಿ ಕೆ ಸುರೇಶ್ ಅವರೇ ಅಧ್ಯಕ್ಷರಾಗ್ತಾರಾ? ಇವರಿಬ್ಬರನ್ನು ಬದಿಗೊತ್ತಿ ಸಿದ್ದರಾಮಯ್ಯ ತನ್ನ ಬೆಂಬಲಿಗನಿಗೆ ಅಥವಾ ತನ್ನ ನಿಷ್ಠಾವಂತನಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ? ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.